ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಮತ್ತೊಂದು ದಿನ ನಿಮ್ಮೊಟ್ಟಿಗೆ ಈ ಶುಭೋದಯ ಕಾರ್ಯಕ್ರಮದ ಮೂಲಕವಾಗಿ ದೇವರ ಸಂದೇಶದೊಂದಿಗೆ ನಿಮ್ಮನ್ನು ಸಂಧಿಸಲು ದೇವರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ಈ ಒಂದು ದಿನದಲ್ಲಿ ನಾವು ದೇವರ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕೆ ಹೋಗುತ್ತಾ ಇದ್ದೇವೆ. ನಾನು ಅಂದುಕೊಳ್ಳುತ್ತಿದ್ದೇನೆ, ಈ ಒಂದು ದೇವರ ಸಂದೇಶವು ನಿಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನು ಬದಲಾವಣೆಗಳನ್ನು ತರುತ್ತಿದೆ ಎಂದು ಖಂಡಿತವಾಗಿ ನಾನು ನಂಬುತ್ತೇನೆ. ದೇವರು ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ದೇವರ ಒಂದು ವಾಕ್ಯವನ್ನು ನಾವು ಧ್ಯಾನಿಸೋಣ. ಈ ದಿನದಲ್ಲಿ ದೇವರು ನಮಗೆ ಕೊಟ್ಟಂಥ ಒಂದು ವಾಕ್ಯ ಏನೆಂದರೆ, ರೋಮಾಪುರದವರ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಇದೆ. ಅಂದರೆ ದೇವರು ನಮಗೆ ಸ್ತೋತ್ರ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಪ್ರಿಯ ವೀಕ್ಷಕರೇ, ಈ ಒಂದು ಸಮಯದಲ್ಲಿ ನನ್ನೊಟ್ಟಿಗೆ ಈ ಒಂದು ಶುಭೋದಯ ಕಾರ್ಯಕ್ರಮದಲ್ಲಿ ವಾಕ್ಯಗಳನ್ನು ಕೇಳುವಂತೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟಿದ್ದೀರಾ. ಈ ಒಂದು ಸಮಯದಲ್ಲಿ ನೋಡುವಾಗ ದೇವರ ವಾಕ್ಯ ನಿಮ್ಮನ್ನು ನೋಡಿ ಬರುವುದು ಏನೆಂದರೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿದೆ. ಅಂದರೆ ನೋಡುವಾಗ ಈ ಒಂದು ಸಮಯದಲ್ಲಿ ಈ ಒಂದು ವಾಕ್ಯ ತುಂಬ ವಿಶೇಷವಾದ ಒಂದು ವಾಕ್ಯ. ಅಂದರೆ ನಾವು ಅಂದುಕೊಳ್ಳುತ್ತೇವೆ, ನಾವು ಹೋಗುತ್ತಿರುವ ಪರಿಸ್ಥಿತಿಗಳು, ನಾವು ಹೋಗುತ್ತಿರುವ ಹೋರಾಟಗಳು, ಅನೇಕ ವಿಧವಾದ ಕಾರ್ಯಗಳು, ಮುಖ್ಯವಾಗಿ ಹೇಳುವುದಾದರೆ ರಕ್ಷಣೆಯನ್ನು ಹೊಂದಿ ದೇವರ ಮಕ್ಕಳಾಗಿರುವ ನಾವು, ದೇವರ ಸೇವೆಗೆಂದು ಕರೆಯಲ್ಪಟ್ಟ ನಾವು, ಅಥವಾ ದೇವರ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟ ನಾವು, ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದ ಕಷ್ಟ, ಕಣ್ಣೀರು, ವೇದನೆ, ದುಃಖಗಳು, ಅನೇಕ ವಿಧವಾದ ಉಪದ್ರವಗಳು ನಮ್ಮನ್ನು ಬಂದು ಮುಟ್ಟುವಾಗ ಅಥವಾ ತಾಕುವಾಗ ನಮಗೆ ಅರಿಯದಂತೆ ಒಂದು ರೀತಿಯಲ್ಲಿ ಒಂದು ವೇದನೆ, ದುಃಖ, ನಿರಾಶೆ, ಕಣ್ಣೀರು ಯಾಕೆ ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಡೆಯುತ್ತಿದೆ, ಯಾಕೆ ಈ ರೀತಿಯಾದ ಕಾರ್ಯಗಳು ನನ್ನ ಒಂದು ಕೆಲಸ ಕಾರ್ಯಗಳಲ್ಲಿ ನಡೆಯುತ್ತಿದೆ, ನಾನು ಎಷ್ಟು ಪ್ರಯತ್ನ ಪಟ್ಟರು ಅಥವಾ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಅಥವಾ ಎಷ್ಟು ನಾನು ಒಳ್ಳೆಯವಳಾಗಿ ಅಥವಾ ಒಳ್ಳೆಯವನಾಗಿ ಯಥಾರ್ಥವಾಗಿ ನಾನು ಜೀವಿಸಿದರೂ ನನ್ನ ಜೀವಿತದಲ್ಲಿ ಈ ರೀತಿಯಾದ ಕಾರ್ಯಗಳು ಯಾಕೆ ಎನ್ನೋ ಒಂದು ಪ್ರಶ್ನೆ ನಮ್ಮನ್ನು ಅಧಿಕವಾಗಿ ಕಾಡುತ್ತದೆ. ಅವರಿಗೆ ನಾನು ಈ ದಿನದಲ್ಲಿ ದೇವರ ವಾಕ್ಯ ಹೇಳುವುದೇನೆಂದರೆ, ನೀವು ಅಂದರೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿರುತ್ತೆ. ಅಂದರೆ ಎಲ್ಲ ಆ ಒಂದು ಕಾರ್ಯದಲ್ಲಿ ಹೇಳುವುದಾದರೆ, ದೇವರ ವಾಕ್ಯನ ಹೇಳುವುದಾದರೆ ಎಲ್ಲ ಕಾರ್ಯಗಳು ದೇವರು ನಮ್ಮ ಒಳ್ಳೆಯದಕ್ಕಾಗೇ ಇದೆ. ನಮಗೆ ಹಾಡು ಗೊತ್ತಲ್ಲ, ಎಲ್ಲ ಒಳ್ಳೆಯದೇ ಆಗುವುದು ದೇವ ನಿನ್ನನ್ನು ಪ್ರೀತಿಸಿದ ನಮಗೆ. ಆ ಹಾಡನ್ನು ನಾವು ಎಲ್ಲ ಕಡೆ ನಾವು ಆಡುತ್ತೇವೆ ಅಲ್ಲ. ನಮ್ಮ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನಮ್ಮ ಹೃದಯ ಅದನ್ನು ಗ್ರಹಿಸಲಿಲ್ಲ. ಹೌದು ಪ್ರಿಯರೇ, ಖಂಡಿತವಾಗಿ ಆ ಒಂದು ವಾಕ್ಯ ಸತ್ಯವಾದ ವಾಕ್ಯವಿದೆ. ಕಾರಣ ಆತನನ್ನು ಪ್ರೀತಿಸುವ ಎಲ್ಲರಿಗೂ ಒಳ್ಳೆಯದೇ ಆಗಿದೆ. ನಾ ಈ ದಿನದಲ್ಲಿ ಹೇಳುವ ಮಾತೇನೆಂದರೆ, ಉಪದ್ರವಗಳು ನಮ್ಮ ಉನ್ನತಕ್ಕಾಗಿಯೇ. ಹಲ್ಲೆಲೂಯ. ಹೌದು ಪ್ರಿಯರೇ, ದೇವರು ಹೇಳುವ ಒಂದು ವಾಕ್ಯ ಏನಂದರೆ, ಉಪದ್ರವಗಳು ಅಥವಾ ತೊಂದರೆಗಳು ಅಥವಾ ಕಷ್ಟಗಳು, ಕಣ್ಣೀರುಗಳು ಅದು ನಮ್ಮ ಉನ್ನತಕ್ಕಾಗಿಯೇ. ನಾವು ಬೈಬಲಲ್ಲಿ ಅನೇಕ ಒಂದು ವ್ಯಕ್ತಿಗಳ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳಬಹುದು. ಈ ದಿನದಲ್ಲಿ ದೇವರು ನಮಗೆ ತಿಳಿಸಿಕೊಡುವ ಒಂದು ವ್ಯಕ್ತಿ ಯಾವುದಂದರೆ ಯೋಸೇಫನು. ನಮಗೆ ಗೊತ್ತಲ್ಲ, ನಾವು ಬೈಬಲ್ ಓದುತ್ತೇವೆ, ಅವನ ಒಂದು ವಿಷಯಗಳು ನಮಗೆ ಗೊತ್ತು, ಆತನ ಒಂದು ಕಾರ್ಯಗಳು ನಮಗೆ ಗೊತ್ತು. ಆತನು ಒಂದು ಒಳ್ಳೆಯ ಒಂದು ಮಗನಾಗಿ ಯಾಕೋಬನ ಒಂದು ಕುಟುಂಬದಲ್ಲಿ ಹುಟ್ಟಿದವನಾಗಿದ್ದನು, ಸಂತೋಷವುಳ್ಳವನಾಗಿದ್ದನು. ಅವನಿಗೆ ಆ ಒಂದು ಚಿಕ್ಕ ಪ್ರಾಯದಲ್ಲೇ ದೇವರ ಒಂದು ದರ್ಶನಗಳನ್ನು ಕೊಟ್ಟು ಆತನ ಬಲಪಡಿಸ್ತಾ ಇದ್ದನು. ತಂದೆ ಸಮ್ಮುಖದಲ್ಲಿ ದೇವರನ್ನು ಆರಾಧಿಸುವನಾಗಿದ್ದನು. ಆದರೆ ಅವನ ಒಂದು ಜೀವದಲ್ಲಿ ಅವನಿಗೆ ಗೊತ್ತಾಗದಂತೆ ಅಥವಾ ಅವನ ಅರಿವಿಲ್ಲದಂತೆ ಅಥವಾ ಅವನ ಆಶ್ಚರ್ಯಪಡುವಾಗೆ ಅಥವಾ ಅವನ ಒಂದು ನಿರಾಶೆ ಅಥವಾ ಕುಗ್ಗಿ ಹೋಗುವ ಒಂದು ಕಾರ್ಯಗಳು ಅವನ ಜೀವಿತದಲ್ಲಿ ನಡೆಯಿತು. ಅದೇನೆಂದರೆ, ತನ್ನ ಅಣ್ಣ ತಮ್ಮಂದರೆ ಅವನನ್ನು ಎತ್ತುಕೊಂಡು ಹೋಗಿ ಹಳ್ಳದಲ್ಲಿ ಹಾಕಿದ್ರು. ನಾನು ಅಂದುಕೊಳ್ಳುತ್ತೇನೆ, ಹಳ್ಳದಲ್ಲಿ ಬಿದ್ದಾಗ ಅವನ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿದ್ದಿರಬಹುದು, ಅವನು ಯಾವ ರೀತಿಯಾಗಿ ದೇವರಲ್ಲಿ ಹೋರಾಡಿರಬಹುದು. ಅವರು ತಂದೆ, ನಾನು ಯಥಾರ್ಥವಾಗಿದ್ದನಲ್ಲ, ನಾನು ಚೆನ್ನಾಗಿ ಆರಾಧನೆ ಮಾಡ್ತಾ ಇದ್ನಲ್ಲ, ನಾನು ದೇವರ ಮಗನಾಗಿ ತಾನೇ ಇದ್ದೆ, ಯಾಕೆ ನನಗೆ ಈ ಒಂದು ಕಾರ್ಯ?
ಕಾರಣ ಅವನಿಗೆ ಗೊತ್ತಿತ್ತು, ಒಳ್ಳೆ ದರ್ಶನ ದೇವರು ಕೊಟ್ಟಿದ್ದಾರೆ, ಎಲ್ಲನೂ ಅವನಿಗೆ ಗೊತ್ತಿತ್ತು. ಆದರೆ ಅವನ ಒಂದು ದಿನಗಳು ಯಾವ ರೀತಿ ಆದವು ಅಂದರೆ, ಅವನನ್ನು ತೆಗೆದುಕೊಂಡು ಹೋಗಿ ಆ ಹಳ್ಳದಲ್ಲಿ ಹಾಕಿದ್ರು. ಹಳ್ಳದಲ್ಲಿ ಹಾಕಿದಾಗ ಅವನ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿರಬಹುದು, ದೇವರನ್ನು ನೋಡಿ ಅವನು ಏನೆಲ್ಲ ಕೇಳಿರಬಹುದು ಅಲ್ಲವಾ. ನಾವು ಕೂಡ ಅನೇಕ ಸಾರಿ ನಮಗೆ ಗೊತ್ತಿಲ್ಲದೆ ಕೆಲವೊಂದು ಕಾರ್ಯಗಳು ನಮ್ಮ ಒಂದು ಜೀವಿತದಲ್ಲಿ ನಡೆದವಾಗ ನಾವು ಅನೇಕ ಪ್ರಶ್ನೆಗಳನ್ನು ದೇವರನ್ನು ಕೇಳುತ್ತೇವೆ. ಆದರೆ ದೇವರು ಇವತ್ತು ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಯೋಸೇಫನನ್ನು ಆ ಒಂದು ಪರಿಸ್ಥಿತಿಯಿಂದ ದೇವರು ತಪ್ಪಿಸಿದ ಆತನು. ಆ ಒಂದು ಪರಿಸ್ಥಿತಿಯಿಂದ ದೇವರು ತಪ್ಪಿಸಿ ಆತನನ್ನು ಕೆಳಗೆ ಬಿಡಲಲ್ಲ, ಹಳ್ಳದಲ್ಲೇ ಬಿಡಲಿಲ್ಲ, ಆತನನ್ನು ಅಲ್ಲೇ ಅವನು ಸಾಯವಾಗಿ ಮಾಡಲಿಲ್ಲ. ಮತ್ತು ಆತನ ಸಹೋದರನಲ್ಲೇ ಒಂದು ವಿಶೇಷ ಒಂದು ಯೋಚನೆಯನ್ನು ಕೊಟ್ಟು ಅವನನ್ನು ಎಗಿಪ್ತಿಗೆ ಮಾರಿಬಿಟ್ಟರು. ಅವನು ಅಲ್ಲಿಂದ ಆ ಒಂದು ಸ್ಥಳಕ್ಕೆ ಅವನು ಸ್ಥಳಾಂತರಿಸಲ್ಪಟ್ಟನು. ಅಲ್ಲಿ ಹೋದಾಗ ಅಲ್ಲಿ ಪರಿಸ್ಥಿತಿಗಳು ತುಂಬ ಒಂದು ಕೆಟ್ಟದಾಗಿ ಅಥವಾ ಅವನು ಇಷ್ಟಪಡದಂತೆ, ಅವನಿಗೆ ಇಷ್ಟವಿಲ್ಲದ ಕಾರ್ಯಗಳು ಅಲ್ಲಿ ನಡೆಯುತ್ತಾ ಇತ್ತು. ಆದರೂ ಅದರ ಮಧ್ಯದಲ್ಲಿ ಆತನು ತಾನು ದೇವರಿಗಾಗಿ ತನ್ನನ್ನು ಪ್ರತಿಷ್ಠೆಪಡಿಸಿಕೊಂಡು ದೇವರ ಒಂದು ಕಾಲಕ್ಕಾಗಿ, ದೇವರ ಒಂದು ಚಿತ್ತಕ್ಕಾಗಿ ತನ್ನನ್ನು ಸಮರ್ಪಿಸಿಕೊಂಡು ಇದ್ದನು. ಆ ಒಂದು ಕಾರ್ಯಗಳು ನಾವು ನೋಡುವಾಗ ಎಷ್ಟೋ ವಿಧವಾದ ಕಾರ್ಯಗಳು ಇವಾಗ ನಮಗೆ ಸಮಯವಿಲ್ಲ, ನಾನು ಎಲ್ಲವನ್ನು ವಿವರಿಸುವುದಕ್ಕೆ ಸಮಯವಿಲ್ಲ. ಆದರೆ ನಾನು ಏನು ಹೇಳಬೇಕಾದ್ರೆ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಈ ಒಂದು ಸಮಯದಲ್ಲಿ ನೋಡುವಾಗ ಯೋಸೇಫನ ಪರಿಸ್ಥಿತಿಗಳು ಉಪದ್ರವವಾಗಿತ್ತು. ಅಂದರೆ ಅವನು ಕಷ್ಟಪಡ್ತಾ ಇದ್ದ. ಅವನು ಒಂದು ಸೇವಕನಾಗಿ ಬೇರೆ ಒಂದು ಸ್ಥಳದಲ್ಲಿ ಸೇವೆಗಳನ್ನು ಮಾಡ್ತಾ ಇದ್ದ. ಅವಳ ಪೋರ್ತಿಬನ ಹೆಂಡತಿ ಅವಳನ್ನು ತಪ್ಪಾಗಿ ಒಂದು ದಾರಿಯಲ್ಲಿ ಕರೆಯುವುದಕ್ಕೆ ಅವಳು ಬಂದಳು. ಆದರೂ ಎಲ್ಲವನ್ನು ಅವನು ದಾಟಿದವನಾಗಿ, ನಾನು ಅಂದುಕೊಳ್ಳುತ್ತೇನೆ ಯೋಸೇಫನಿಗೆ ಎಲ್ಲವೂ ಉಪದ್ರವವಾಗಿತ್ತು, ಎಲ್ಲವೂ ಕಷ್ಟವಾಗಿತ್ತು. ಕಾರಣ ಅವನು ತಂದೆ ಮನೆಯಲ್ಲಿ ತುಂಬ ಸಂತೋಷವುಳ್ಳವನಾಗಿ, ಯಾವೊಂದು ದುಃಖ ಇಲ್ಲದೆ, ಯಾವೊಂದು ವ್ಯಸನವಿಲ್ಲದೆ ಸಂತೋಷವಾಗಿ ಅವನು ಆಡಿಕೊಂಡಿದ್ದ. ಆದರೆ ಅವನ ಕಾಲಗಳು ಬದಲಾಗುವಾಗ ಅನೇಕ ಉಪದ್ರವಗಳು, ಅನೇಕ ವಿಧವಾದ ಕಷ್ಟ, ಸಮಸ್ಯೆಗಳು, ಅನೇಕ ವಿಧವಾದ ಚಾಲೆಂಜಸ್, ಆ ಕಾರ್ಯಗಳನ್ನು ಅವನು ಎದುರಿಸ್ಕೊಳ್ಳೋದಕ್ಕೆ ಒಂದು ಕಾರ್ಯಗಳು ಬಂದಿತು. ಆದರೂ ಅವನು ಏನು ಮಾಡಿದ, ದೇವರನ್ನು ಬಿಡಲಿಲ್ಲ, ದೇವರನ್ನು ನಿರಾಕರಿಸಿಲ್ಲ, ದೇವರನ್ನು ಅವನು ಅಲ್ಲೆಗಳಲಿಲ್ಲ, ದೇವರನ್ನು ನಂಬಿದವನಾಗಿದ್ದ. ಆ ಒಂದು ಸಮಯದಲ್ಲಿ ದೇವರು ಅವನನ್ನು ಉನ್ನತಪಡಿಸಿದರು. ಯಾಕೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನೆಂದರೆ, ಉಪದ್ರವಗಳು, ನಮಗೆ ಬರುವ ಪ್ರತಿಯೊಂದು ಕಷ್ಟವು, ಕಣ್ಣೀರು ನಮಗೆ ದೇವರ ಒಂದು ಕಾರ್ಯಗಳನ್ನು ಅದು ಕಲಿಸಿಕೊಡುವುದಾಗಿದೆ. ಪ್ರಿಯ ವೀಕ್ಷಕರೇ, ನಾನು ನನ್ನ ಒಂದು ಜೀವಿತದಲ್ಲಿ ಅನೇಕ ವಿಧವಾದ, ನಾನು ರಕ್ಷಣೆ ಹೊಂದಿದ ಮೇಲೆ ನಾನು ಅಂದುಕೊಂಡೆ ಕ್ರೈಸ್ತರ ಜೀವನ ತುಂಬ ಸಂತೋಷವುಳ್ಳ ಜೀವನ, ತುಂಬ ಒಂದು ಆಶೀರ್ವಾದವಾದ ಜೀವನ, ನನಗೆ ಯಾವ ಕಷ್ಟ ಬರೋದಿಲ್ಲ, ಯಾವುದೇ ವಿಧವಾದ ಸಮಸ್ಯೆ ಇರೋದಿಲ್ಲ, ನಾನು ದೇವರಲ್ಲಿ ಸಂತೋಷವುಳ್ಳವಳಾಗಿರುತ್ತೇನೆ ಅಂಥೇಳಿ ನಾನು ತುಂಬ ಸಂತೋಷವುಳ್ಳವಳಾಗಿದ್ದರೆ. ಆದರೆ ನನ್ನ ಜೀವಿತದಲ್ಲಿ ಒಂದು ದಿನಗಳು ಕಳೆಯುವುದು ಕಷ್ಟವಾಗಿತ್ತು, ಕಠಿಣವಾಗಿತ್ತು. ಆದರೆ ದೇವರ ವಾಕ್ಯ, ಪ್ರಾರ್ಥನೆ ನನ್ನ ಬಲಪಡಿಸ್ತಾ ಇತ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಒಂದು ಸಮಯದಲ್ಲಿ ನನಗೆ ಗೊತ್ತಿತ್ತು, ದೇವರು ನನ್ನೊಟ್ಟಿಗಿದ್ದಾರೆ, ದೇವರು ನನ್ನನ್ನು ನಡೆಸುತ್ತಾರೆ, ದೇವರು ನನ್ನನ್ನು ನೆಲೆ ನಿಲ್ಲಿಸುತ್ತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದ್ದರಿಂದ ನಾನು ಒಂದೊಂದು ಕಾರ್ಯಗಳನ್ನು ನಾನು ದಾಟಿಕೊಂಡು ಬರೋದಕ್ಕೆ ದೇವರು ಕೃಪೆ ಮಾಡಿದ್ರು. ಆದರೆ ನನ್ನಲ್ಲಿ ಒಂದು ಕ್ವಶನ್, ಯಾಕೆ ನಾನು ದೇವರ ಮಗಳಾಗಿದ್ದೇನಲ್ಲ, ನಾನು ದೇವರ ಕರೆವಿಕೆನಲ್ಲಿದ್ದೇನಲ್ಲ, ದೇವರು ನನ್ನನ್ನು ಅಭಿಷೇಕಿಸಿದರಲ್ಲ, ದೇವರು ನನ್ನ ರಕ್ಷಿಸಿದರಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ನನ್ನಲ್ಲಿ ಹೋರಾಟ ಇತ್ತು. ಆ ಒಂದು ಸಮಯದಲ್ಲಿ ದೇವರು ನನಗೆ ಬಲವನ್ನು ಕೊಡ್ತಾ ಇದ್ರು, ಅದನ್ನು ದಾಟಿ ಬರುವುದಕ್ಕೆ ನನಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ರು. ಆದರೆ ಅನೇಕ ವಿಧವಾದ ಗಲಿಬಿಲಿ ನನ್ನಲ್ಲಿತ್ತು. ಯಾಕೆ ಆದರೆ ಈ ದಿನದಲ್ಲಿ ಅದನ್ನು ನಾನು ಸಂತೋಷವುಳ್ಳವಳಾಗಿ ಹೇಳುತ್ತೇನೆ. ಆ ಸಮಯದಲ್ಲಿ ನಾನು ಕೆಲವೊಂದು ಕಾರ್ಯಗಳನ್ನು, ಉಪದ್ರವಗಳನ್ನು ದಾಟಿ ಬಂದ ಮೇಲೆ ನಾನು ದೇವರೊಟ್ಟಿಗೆ ಮಾತಾಡಲು ನಾನು ಸಮಯವನ್ನು ಕೊಟ್ಟಾಗ, ಅಂದರೆ ಪ್ರಾರ್ಥನೆಯನ್ನು ಮಾಡುವ ಒಂದು ಸಮಯದಲ್ಲಿ ದೇವರು ನನಗೆ ತಿಳಿಸಿಕೊಟ್ರು, ಈ ಉಪದ್ರವಗಳು ಬಂದದ್ದು ನನಗೆ ಒಳ್ಳೆಯದಕ್ಕಾಗೆ. ದಾವಿದನು ಹೇಳ್ತಾನೆ, ದಾವಿನ ಒಂದು ಕಥೆಯಲ್ಲಿ ನೋಡುವಾಗ, ಅಥವಾ ದಾವಿದನ ಜೀವನದಲ್ಲಿ ನಾವು ನೋಡುವಾಗ ಆತನು ಪಟ್ಟ ಕಷ್ಟಗಳು, ಕಣ್ಣೀರು, ವೇದನೆ, ದುಃಖ, ಆತನು ನಂಬಿದ ಜನರೇ ಅವರಿಗೆ ವಿರೋಧವಾದರು.
ಆತನ ಒಂದು ಜನರೇ ಅವರಿಗೆ ವಿರೋಧವಾದಾಗ ಅವನಿಗೆ ಎಷ್ಟು ನೋವಿದ್ದಿರಬಹುದು, ಎಷ್ಟು ವೇದನೆ ಇದ್ದಬಹುದು. ಅಯ್ಯೋ, ನಾನು ದೇವರಿಂದ ಅಭಿಷೇಕಿಸಲ್ಪಟ್ಟವನು, ನನ್ನ ರಾಜನಾಗಿದ್ದೇನೆ, ದೇವರು ನನ್ನ ಉದ್ದೇಶವಾಗಿ ಕರೆದಿದ್ದಾರೆ, ನನ್ನನ್ನು ದೇವರು ಪ್ರೀತಿಸುತ್ತಾರೆ ಅಂತ ಅವನು ತಿಳಿದಿದ್ದನು. ಆದರೆ ಅವನು ಒಂದು ಕೀರ್ತನೆಗಳಲ್ಲಿ ನಾವು ನೋಡುವಾಗ ಅವನು ಎಷ್ಟೋ ವಿಧದಲ್ಲಿ ವೇದನೆ ಉಳ್ಳವನಾಗಿದ್ದನು, ಎಷ್ಟೋ ವಿಧದಲ್ಲಿ ಕಷ್ಟ, ಎಷ್ಟೋ ವಿಧದಲ್ಲಿ ಅವನ ಒಂದು ಗ್ರಹಿಕೆಗೆ ಬೇಡದೇ ಇರುವ ಅನೇಕ ಕಾರ್ಯಗಳನ್ನು ಅವನು ಸಂಧಿಸ್ತಾ ಇದ್ದನು. ಅಂದರೆ ಅದು ಯಾಕೆ ಆಗ್ತಾ ಇದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಒಂದು ಕನ್ಫ್ಯೂಷನ್, ಒಂದು ಗಲಿಬಿಲಿ ಅವನಲ್ಲಿತ್ತು. ಆದರೂ ಅವನು ಹೇಳಿದ ಒಂದು ಮಾತಿನೆಂದರೆ, ಆ ಒಂದು ಮಾತು ನನ್ನನ್ನು ಬಲಪಡಿಸುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅವನು ಹೇಳಿದ ಮಾತಿನೆಂದರೆ, ಈ ಕಷ್ಟವೆಲ್ಲ ನನಗೆ ಬಂದಿದ್ದು ಒಳ್ಳೆಯದಕ್ಕೆ, ಕಾರಣ ದೇವರ ಪ್ರಮಾಣಗಳನ್ನು ನಾನು ಕಲಿತುಕೊಂಡೆ. ಹೌದು ಪ್ರಿಯರೇ, ಈ ವಾಕ್ಯ ನನ್ನನ್ನು ಬಲಪಡಿಸಿತು. ಆಗ ನಾನು ತಿಳಿದುಕೊಂಡೆ, ನಾನು ಕಳೆದು ಬಂದ ಎಲ್ಲ ದಿನಗಳು, ಅಂದರೆ ಆಲ್ಮೋಸ್ಟ್ 24 ವರ್ಷ ನನ್ನ ಒಂದು ರಕ್ಷಣೆ ಅನುಭವದಲ್ಲಿ ನಾನು ನೋಡುವಾಗ ಈ ದಿನ ನಾನು ನಿಮ್ಮ ಮುಂದೆ ನಿಂತು ಸಾಕ್ಷಿಯುಳ್ಳವಳಾಗಿದ್ದೇನೆ. ಆ ದಿನದಲ್ಲಿ ನನಗೆ ಗೊತ್ತಿಲ್ಲ ಯಾಕೆ ಉಪದ್ರವಗಳು, ಯಾಕೆ ಈ ಕಣ್ಣೀರು, ಯಾಕೆ ಈ ವೇದನೆ, ಯಾಕೆ ಈ ದುಃಖ, ಯಾಕೆ ನನ್ನವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾರೆ, ಯಾಕೆ ನನ್ನವರು ನನ್ನನ್ನು ನಿರಾಕರಿಸುತ್ತಾರೆ, ಯಾಕೆ ನನ್ನನ್ನು ದೂಷಿಸುತ್ತಾರೆ, ಯಾಕೆ ನಾನು ಮಾಡದಿರುವ ತಪ್ಪನ್ನು ನನ್ನ ಮೇಲೆ ನಿಂದನೆಯಾಗಿ ಹಾಕ್ತಾರೆ, ಯಾಕೆ ನನ್ನನ್ನು ಈ ರೀತಿಯಾಗಿ ಹಿಂಸಿಸುತ್ತಾರೆ ಅಂತ ನಾನು ತುಂಬ ಒಂದು ಕಳವಳದಲ್ಲಿದ್ದೆ. ಆದರೆ ಈ ದಿನದಲ್ಲಿ ನಾನು ಸಂತೋಷವುಳ್ಳವಳಾಗಿ ನಿಮಗೆ ದೇವರ ವಾಕ್ಯವನ್ನು ಸಾರ್ತಾ ಇದ್ದೇನೆ. ಕಾರಣ ಎಲ್ಲವೂ ಒಳ್ಳೆಯದಕ್ಕೆ, ದೇವರು ಮಾಡಿದಂಥ ಎಲ್ಲ, ಮಾಡಬೇಕಾಗಿರುವ ಎಲ್ಲ ಕಾರ್ಯಗಳು ಒಳ್ಳೆಯದೇ. ಕಾರಣ ಅದು ನಮ್ಮ ಕಣ್ಣಿಗೆ ಕಾಣದು, ನಮ್ಮ ಕಿವಿಗೆ ಕೇಳದು, ನಮ್ಮ ಹೃದಯಕ್ಕೆ ಗೊತ್ತಾಗದು. ಕಾರಣ ಆತನು ನಮಗೆ ಅಷ್ಟು ವಿಶೇಷವಾದ ಕಾರ್ಯವನ್ನು ಇಟ್ಟಿದ್ದಾರೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಲೋಕವನ್ನು ಉಂಟು ಮಾಡುವುದಕ್ಕೆ ಮುಂಚೆನೇ ಎಲ್ಲವನ್ನು ನಮಗಾಗಿ ದೇವರು ಸಿದ್ಧ ಮಾಡಿ ಇಟ್ಟಿದ್ದಾರೆ. ಹೌದು ಪ್ರಿಯರೇ, ಈ ದಿನದಲ್ಲಿ ದೇವರು ನಿಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಎಲ್ಲ ಉಪದ್ರವಗಳು ನಿಮ್ಮ ಉನ್ನತಕ್ಕಾಗಿಯೇ, ನಿಮ್ಮ ಒಂದು ಆಶೀರ್ವಾದಕ್ಕಾಗಿಯೇ, ನಿಮ್ಮನ್ನು ಮೇಲೆ ತರುವುದಕ್ಕಾಗಿ ಹೊರತು ಅದು ಕೆಳಗೆ ಹಾಕುವುದಕ್ಕಾಗಿ ಅಲ್ಲ, ಅದು ನಿಮ್ಮನ್ನು ತಗ್ಗಿಸುವುದಕ್ಕಾಗಿ ಅಲ್ಲ, ಅದು ನಿಮ್ಮನ್ನು ಅವಮಾನಪಡಿಸುವುದಕ್ಕಾಗಿ ಅಲ್ಲ. ಅದರಿಂದ ನೀವು ಆಶೀರ್ವಾದ ಹೊಂದಿಕೊಳ್ಳುತ್ತೀರಾ, ಅದರಿಂದ ದೇವರು ಯಾರೆಂದು ತಿಳಿದುಕೊಳ್ಳುತ್ತೀರಾ, ಆತನ ಪ್ರೀತಿ ಎಂಥದ್ದು, ಆತನ ಮಹಿಮೆ ಎಂಥದ್ದು, ಆತನು ಯಾವ ರೀತಿ ನಮ್ಮನ್ನು ತಪ್ಪಿಸುತ್ತಾನೆ, ಯಾವ ರೀತಿ ನಮಗೆ ಸಹಾಯ ಮಾಡುತ್ತಾನೆ, ಯಾವ ರೀತಿಯಾಗಿ ನಮ್ಮನ್ನು ಆದರಣೆ ಮಾಡುತ್ತಾನೆ ಅಂತ ನಾವು ಕಲಿಯಬಹುದು ಪ್ರಿಯರೇ. ಹೌದು, ಅದಕ್ಕಾಗಿಯೇ ದೇವರು ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಉಪದ್ರವಗಳನ್ನು ನಮಗೆ ಆತನು ಕೊಡುವನಾಗಿದ್ದಾನೆ ಅಥವಾ ಅನುಮತಿಸುವುದಾನಾಗಿದ್ದಾನೆ. ಯೋಸೇಫಿನ ಜೀವನದಲ್ಲಿ ದೇವರು ಆ ರೀತಿಯಾಗಿ ಆ ಒಂದು ಕಾರ್ಯಗಳನ್ನು ಅನುಮತಿಸ ಕಾರಣ ದೇವರು ಎಂಥವರಂತ ಅವನು ತಿಳಿದವನಾಗಿ ಎಗಿಪ್ತಿನಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸಿದ. ಆ ರಾಜ ಹೇಳಿದ, ನಿನ್ನ ದೇವರೇ ಒಳ್ಳೆಯ ದೇವರು ಅಂತ ಹೇಳಿ ಆತನು ಹೇಳುವಾಗೆ ಮಾಡದ. ಅದೇ ರೀತಿ ನೀವು ಹೋಗ್ತಾ ಇರುವ ಸಿಚುವೇಶನ್ ಅಥವಾ ನೀವು ಹೋಗ್ತಾ ಇರುವ ಸಂದರ್ಭದಲ್ಲಿ ಅನೇಕ ಜನ ನಿಮ್ಮನ್ನು ಹೀಯಾಳಿಸಬಹುದು, ನಿರಾಕರಿಸಬಹುದು, ಅವಮಾನಪಡಿಸಬಹುದು, ಹೇಳಬಹುದು, ಅಯ್ಯೋ ನೀನು ದೇವರನ್ನು ನಂಬಿದ್ಯಾ, ಯೇಸು ಸ್ವಾಮಿನ ನಂಬಿದ್ಯಾ, ನಿನಗೆ ಯಾಕೆ ಈ ಕಷ್ಟ, ನಿನಗೆ ಯಾಕೆ ಈ ತೊಂದರೆ, ನೀನು ಈ ನಂಬಿದ್ರಿಂದ ನಿನಗೆ ಒಳ್ಳೇದಾಗ್ತಾ ಇತ್ತಲ್ಲ ಅಂತೇಳಿ ನಿಮ್ಮನ್ನು ಚುಚ್ಚಿ ಮಾತಾಡಬಹುದು, ಅಥವಾ ವೇದನೆಯಾಗಿ ಮಾತಾಡಬಹುದು, ಅಥವಾ ನಿಮ್ಮನ್ನು ದೂಷಿಸಿ ಮಾತಾಡಬಹುದು. ನೀವು ಚಿಂತೆ ಪಡಬೇಡಿ, ನೀವು ವೇದನೆ ಪಡಬೇಡಿ, ನೀವು ದುಃಖ ಪಡಬೇಡಿ. ಹೇಳಿ, ಇದು ಉಪದ್ರ ನನಗೆ ಒಳ್ಳೆಯದಕ್ಕಾಗಿಯೇ, ನನ್ನ ಈ ಉಪದ್ರವ ನನ್ನ ಉನ್ನತಕ್ಕಾಗಿಯೇ. ಕಾರಣ ಆತನು ಕರೆಯಲ್ಪಟ್ಟವರು, ದೇವರನ್ನು ಪ್ರೀತಿಸುವ ಎಲ್ಲರಿಗೂ ಆತನು ಎಲ್ಲವನ್ನು ಅನುಕೂಲವಾಗಿ ಮಾಡಿದಾನಂತೆ. ಒಂದೇ ಒಂದು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳಿ, ಆ ಉಪದ್ರವದಲ್ಲಿ ದೇವರ ಪ್ರೀತಿಯನ್ನು ತಿಳಿದುಕೊಳ್ಳಿ, ಆ ಉಪದ್ರವದಲ್ಲಿ ದೇವರ ಒಂದು ಕರೆಯುವಿಕೆಯನ್ನು ತಿಳಿದುಕೊಳ್ಳಿ, ಆ ಉಪದ್ರವದಲ್ಲಿ ದೇವರು ನಿಮ್ಮ ಮೇಲೆ ಇಟ್ಟಂಥ ಉದ್ದೇಶವನ್ನು ತಿಳಿದುಕೊಳ್ಳಿ. ಖಂಡಿತವಾಗಿ ಪ್ರಿಯರೇ, ನೀವು ಈ ದಿನದಲ್ಲಿ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ನೀವು ಅಂದುಕೊಳ್ಳಬಹುದು, ಈ ರೋಗ ನನಗೆ ಯಾಕೆ ಬಂತು, ನಾ ದೇವರ ಮಗಳು ಅಲ್ಲ. ಒಂದು ಕಾರ್ಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾರಣ ಒಂದು ದಿನದಲ್ಲಿ ಒಂದು ಬ್ರದರ್ ಬಂದು ಒಂದು ಆರೋಗ್ಯ ಅಂದರೆ ಅವರಿಗೆ ಅನಾರೋಗ್ಯ ಅಂದರೆ ಒಂದು ಚಿಕ್ಕ ಏನೋ ಒಂದು ಪ್ರಾಬ್ಲಮ್ ಆಯಿತು, ಅಂದರೆ ವ್ಯಾಧಿ ಆಯಿತು. ಆಗ ಅವರು ಬಂದು ನನಗೆ ಯಾಕೆ ಈ ಒಂದು ಕಾರ್ಯ ಬಂತು ಅಂತ ತುಂಬ ಕಳವಳ ಪಟ್ಟರು, ತುಂಬ ವೇದನೆ ಪಟ್ಟರು. ಆದರೆ ಆ ಒಂದು ಸಮಯದಲ್ಲಿ ಅವರು ಡಾಕ್ಟ್ರ್ ಹತ್ರ ಹೋದಾಗ ಆ ಡಾಕ್ಟ್ರು ಬಂದು ಒಂದು ಮುಸ್ಲಿಂ ಆಗಿದ್ದರು. ಅವರಿಗೆ ಬಂದು ಯೇಸು ಸ್ವಾಮಿಯ ಬಗ್ಗೆ ಗೊತ್ತಿತ್ತೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಅವರು ಬಂದು ನನಗೆ ಸಾಕ್ಷಿ ಹೇಳಿದ ಕಾರ್ಯವೇನೆಂದರೆ, ಅವರು ಬಂದು ಯೇಸು ಸ್ವಾಮಿಯ ಬಗ್ಗೆ ಅವರು ಬಂದು ಬ್ರದರನ್ನು ಕೇಳಿದ್ರಂತೆ, ಏನಂತ, ನೀನು ದೇವರ ಮಗನಾ,
ನೀನು ಯೇಸು ಸ್ವಾಮಿಯ ಒಂದು ಶಿಷ್ಯನಾಗಿದ್ದೀಯಾ, ಅಲ್ಲ ಯೇಸು ಸ್ವಾಮಿಯನ್ನು ವಿಶ್ವಾಸಿಸ್ತೀಯಾ ಅಂತ ಕೇಳಿದಾಗ ಅವರು ನಾನು ಸೇವಕನಾಗಿದ್ದೇನೆ, ನಾನು ಸೇವೆ ಮಾಡ್ತಾ ಇದ್ದೇನೆ, ನನಗೆ ಈ ರೀತಿಯಾದ ಒಂದು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಿಮ್ಮ ಹತ್ರ ನಾನು ಬಂದಿದ್ದೀನಿ ಅಂತ ಹೇಳುವಾಗ ಅವರು ಕೇಳಿದ್ರಂತೆ, ನನಗೆ ಒಂದು ಬೈಬಲನ್ನು ಕೊಡೋದಕ್ಕೆ ನಿನಗೆ ಆಗುತ್ತದಾ? ಅವಾಗ ಇವರಿಗೆ ತುಂಬ ಖುಷಿ ಆಯ್ತಂತೆ. ಕಾರಣ ಆ ಒಂದು ವ್ಯಕ್ತಿಗೆ ದೇವರು ಬೈಬಲನ್ನು ಕೊಡಬೇಕು ಅನ್ನೋದು ದೇವರ ಚಿತ್ತವಾಗಿತ್ತು. ಅವರಿಗೆ ಪ್ರಾಬ್ಲಮ್ಮೇ, ಅವರಿಗೆ ಆ ಒಂದು ವ್ಯಾಧಿ ಬಂದದ್ದಕ್ಕೆ ಅವರು ವ್ಯಸನಪಟ್ಟರು, ದುಃಖಪಟ್ಟರು. ಆದರೆ ಆ ಒಂದು ಟ್ರೀಟ್ಮೆಂಟ್ ಹೋದಾಗ ಒಂದು ಆತ್ಮ ದೇವರ ಕಡೆಗೆ ಬರುವುದಕ್ಕೆ ಅವಕಾಶವಾಯಿತು. ನಾನು ಯಾಕೆ ಇದನ್ನು ಹೇಳುತ್ತೇನೆ ಅಂದರೆ, ಖಂಡಿತವಾಗಿ ದೇವರ ಉದ್ದೇಶದಿಂದನೇ, ದೇವರ ಒಂದು ಚಿತ್ತದಿಂದನೇ ನಿಮ್ಮ ಜೀವಿತದಲ್ಲಿ ಎಲ್ಲ ನಡೆಯುತ್ತೆ. ದೇವರ ವಾಕ್ಯ ಈ ರೀತಿ ಹೇಳುತ್ತದಲ್ಲ, ದೇವರ ಚಿತ್ತವಿಲ್ಲದೆ ಒಂದು ಕೂದಲು ಸಹ ಕೆಳಗೆ ಬೀಳುವುದಿಲ್ಲ. ಹೌದು ಪ್ರಿಯರೇ, ದೇವರಿಗೆ ಚಿತ್ತವಿಲ್ಲದೆ ಅಥವಾ ದೇವರ ಅರಿವಿಲ್ಲದೆ ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯವೂ ಸಂಭವಿಸುವುದಿಲ್ಲ. ಆತನ ಚಿತ್ತದಿಂದನೇ ಸಂಭವಿಸಿದೆ. ಒಂದೇ ಒಂದು ನಾವು ತಿಳಿದುಕೊಳ್ಳಬೇಕು, ನಾವು ಆತನಿಗೆ ಯಾವ ವಿಧದಲ್ಲಿ ಉಪಯೋಗವಾಗುತ್ತೇವೆ ಅಥವಾ ಯಾವ ವಿಧದಲ್ಲಿ ಆತನನ್ನು ನಾವು ಮಹಿಮೆ ಪಡಿಸಬಹುದು ಅಥವಾ ನಾವು ಹೇಗೆ ಜೀವಿಸಬೇಕು. ಆ ಒಂದು ಸಮಯದಲ್ಲಿ ನಾವು ನಿರಾಶರಾಗಿ, ನಂಬಿಕೆಯನ್ನು ಕಳೆದುಕೊಂಡವರಾಗಿ ಅಥವಾ ನಾವು ದುಃಖಿತವರಾಗಿ ಅನ್ಯರ ಮುಂದೆ ನಮ್ಮನ್ನು ತೋರಿಸಿಕೊಳ್ಳದಂತೆ ನಮ್ಮ ದೇವರು ದೊಡ್ಡ ದೇವರು ಎಂದು ನಾವು ಮಹಿಮೆ ಪಡಿಸುವರಾಗಿರಬೇಕು. ಆಗ ದೇವರು ನಮ್ಮೊಟ್ಟಿಗೆ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ದಿನದಲ್ಲಿ ದೇವರು ಈ ಒಂದು ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ಎಲ್ಲವೂ ಒಳ್ಳೆಯದಕ್ಕಾಗಿ, ಆತನನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ನಡೆಯುವ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ರಾಜ, ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆ ಆದ ದೇವರೇ, ಈ ಒಂದು ಸಮಯಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ಅಪ್ಪ, ಈ ದಿನದಲ್ಲಿ ದೇವರೇ ನಮಗೆ ಕೊಟ್ಟಂಥ ಈ ಒಂದು ಉನ್ನತವಾದ ವಾಕ್ಯಕ್ಕಾಗಿ ಸ್ತೋತ್ರ. ಉಪದ್ರವಗಳು ಉನ್ನತಕ್ಕಾಗಿ ಎಂದು ನಮಗೆ ಕೊಟ್ಟಂಥ ಈ ಒಂದು ವಿಷಯಕ್ಕಾಗಿ ಸ್ತೋತ್ರ ರಾಜ. ಹೌದು ತಂದೆ, ನೀನು ಕರೆಯಲ್ಪಟ್ಟು ನಿಮ್ಮನ್ನು ಪ್ರೀತಿಸುವ ನಮ್ಮೆಲ್ಲರಿಗೂ ನೀನು ಎಲ್ಲವನ್ನು ಒಳ್ಳೆಯ ಅನುಕೂಲಕ್ಕಾಗಿ ಮಾಡಿಟ್ಟಿದೆಯಾ ದೇವರೇ. ಹೌದು ತಂದೆ, ನಾವು ಇದನ್ನು ಗ್ರಹಿಸಿಕೊಳ್ಳುವಂತೆ ಈ ದಿನದಲ್ಲಿ ನಮಗೆ ಕೊಟ್ಟಂತ ಈ ವಾಕ್ಯಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ ರಾಜ. ನಮ್ಮನ್ನು ಆಶೀರ್ವದಿಸು. ನಮ್ಮನ್ನು ಈ ಉಪದ್ರವಗಳಿಂದ, ಈ ಒಂದು ಕಷ್ಟ, ಕಣ್ಣೀರು, ದುಃಖದಿಂದ, ನಿರಾಶೆಯಿಂದ, ದೂಷಣೆ ಮಾತುಗಳಿಂದ ಅಪ್ಪ ನೀನು ನಮ್ಮನ್ನು ಹೊರಗೆ ತರುವ ದೇವರಾಗಿದ್ಯಾ, ನಮ್ಮನ್ನು ಬಲಪಡಿಸುವ ದೇವರಾಗಿದ್ಯಾ, ನಮ್ಮನ್ನು ಉನ್ನತ ಸ್ಥಿತಿಗೆ ತರುವ ದೇವರಾಗಿದ್ಯಾ. ಕಾರಣ ನೀನು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ಯಾ ಎಂದು ನಾವು ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ. ಈ ಒಂದು ದಿನದಲ್ಲಿ ನಮ್ಮ ಒಂದು ಎಲ್ಲ ವಿಧವಾದ ಹೋರಾಟಗಳನ್ನು ನೀಗಿಸಿ ನಮ್ಮನ್ನು ಒಂದು ಸಂತೋಷವುಳ್ಳ ಮಕ್ಕಳಾಗಿ, ಜಯವುಳ್ಳ ಮಕ್ಕಳಾಗಿ, ನಿನ್ನನ್ನು ಮಹಿಮೆ ಪಡಿಸುವ ಮಕ್ಕಳಾಗಿ ನಮ್ಮನ್ನು ನೆಲೆ ನಿಲ್ಲಿಸಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ರಾಜ. ಎಲ್ಲ ಆಸರೆ ಟಿವಿ ಶುಭೋದಯ ಕಾರ್ಯಕ್ರಮ ವೀಕ್ಷಿಸುವ ಎಲ್ಲ ಆಸರೆ ಟಿವಿ ವೀಕ್ಷಕರಿಗೆ ನಾನು ಈ ದಿನದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ. ಈ ದಿನ ಅವರ ಒಂದು ಎಲ್ಲ ವಿಧವಾದ ಹೋರಾಟ, ಕಣ್ಣೀರು, ದುಃಖಗಳು ಅಪ್ಪ ನೀನು ನೀಗಿಸಿ, ನೀನು ನಿಜವಾದ ದೇವರು, ನಿನ್ನನ್ನು ನಂಬಿದವರನ್ನು ನೀನು ಕೈ ಬಿಡುವುದಿಲ್ಲ, ಅವರನ್ನು ಬಿಟ್ಟು ತೊರೆಯುವುದಿಲ್ಲ. ಅವರಿಗೆ ನೀನು ಕೊಡುವ ಎಲ್ಲ ಉಪದ್ರವಗಳು ಅಥವಾ ಅವರು ಸಂಧಿಸುವ ಎಲ್ಲ ಉಪದ್ರವಗಳು ಒಳ್ಳೆಯದಕ್ಕೆಂದು ಅರಿತುಕೊಳ್ಳುವಂತೆ ಕೃಪೆ ಮಾಡು ದೇವರೇ. ಆಶೀರ್ವದಿಸು, ಬಲಪಡಿಸು. ಇನ್ನು ಮುಂದೆ ಬರುವ ದಿನಗಳಲ್ಲಿ ಅವರ ಜೀವಿತ ಸಾಕ್ಷಿಯಾಗಿ ದೇವರ ನಾಮವನ್ನು ಉನ್ನತಪಡಿಸುವ ಒಂದು ಒಳ್ಳೆ ಜೀವಿತವಾಗಿ ಮಾರ್ಪಡುವಂತೆ ಕೃಪೆ ಮಾಡು. ನೀನು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್, ಆಮೆನ್. ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಈ ಒಂದು ಶುಭೋದಯ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ನಾನು ಮಾತಾಡೋದಕ್ಕೆ ದೇವರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಈ ದಿನ ನಿಮಗೆ ಎಲ್ಲ ವಿಷಯದಲ್ಲೂ ದೇವರ ಆಶೀರ್ವಾದವನ್ನು ಉಂಟು ಮಾಡಲಿ. ನಿಮ್ಮ ಎಲ್ಲ ಉಪದ್ರವಗಳು ನಿಮ್ಮ ಉನ್ನತಕ್ಕಾಗಿ ಇದೆ ಎಂದು ನಾನು ಹೇಳಿ ಈ ದಿನ ಮತ್ತೆ ನಾನು ಬೇರೆ ಒಂದು ದೇವರ ಸಂದೇಶದೊಂದಿಗೆ ನಿಮ್ಮನ್ನು ನಾನು ಸಂಧಿಸುತ್ತೇನೆ ಅಂತ ಹೇಳಿ ನಿಮಗೆ ನಾನು ಆಶೀರ್ವಾದವನ್ನು ಕೋರುತ್ತೇನೆ. ಪ್ರೈಸ್ ದ ಲಾರ್ಡ್. ಆಮೆನ್.